ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ತುಂಬ ಜನ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ, ನಿಮಗೆ ಡೆಲಿವರಿ ಆಯಿತಾ, ಏನೂ ಅಪ್ಡೇಟ್ಸ್ ಇಲ್ಲ, ಯಾಕೇನು ವಿಡಿಯೋಸ್ ಹಾಕ್ತಾಯಿಲ್ಲ, ಏನು ಮಗು ಆಯಿತು ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ನನಗಿನ್ನೂ ಡೆಲಿವರಿ ಆಗಿಲ್ಲ. ನನಗೆ ಇವಾಗ ಒಂದು 1 ವೀಕ್ ಆಗಿದೆ. 9 ಮಂತ್ಸ್ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ. ಜನವರಿ 9ಗೆ ಡೇಟ್ ಕೊಟ್ಟಿದ್ದಾರೆ ನನಗೆ. ಸೊ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಸೊ ರೀಸೆಂಟಾಗಿ ಅಂದರೆ ಸೋಮವಾರ ನನಗೆ ಸೀಮಂತ ಆಯಿತು. ನೋಡಿ, ಇನ್ನು ಕೈಯಲ್ಲಿ ಮೆಹಂದಿ ಹಾಗೇ ಇದೆ, ಕಾಣಿಸ್ತಿದೆ ಅನ್ಕೊತೀನಿ. ನಾನು ಕಂಪ್ಲೀಟಾಗಿ ನನ್ನ ಸೀಮಂತದೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಒಂದು ಚಾಟ್ ಮಾಡೋಣ ಅಂದ್ಕೊಂಡು ಬಂದೆ. ತುಂಬ ಮೆಸೇಜಸ್ಗಳು, ನಿಮ್ಮ ಒಂದು ಕೇರಿಂಗ್ ಇರ್ಬೋದು, ಹೇಗಿದ್ದೀರಾ, ಹೆಲ್ತ್ ಹೇಗಿದೆ, ಚೆಕಪ್ ಮಾಡಿಸ್ತಾ ಇದ್ದೀರಾ ಅಂತೆಲ್ಲ ನೀವು ತುಂಬ ಜನ ಕೇರ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದರಿಂದ ಆನ್ ಟೈಮ್ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಮೇನ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ನನಗೆ ನಿದ್ದೆ ಸಾಕಾಗ್ತಾಯಿಲ್ಲ. ಬೇಬಿ ಗ್ರೋತ್ ಆಗ್ತಾ ಇರೋದ್ರಿಂದ ಫುಲ್ಲು ಸುಸ್ತಾದಂಗೆ ಆಗ್ತಾಯಿದೆ. ಅದ್ರ ಜೊತೆಗೆ ಮನೆ ಕೆಲಸ, ಅಡುಗೆ ಕೆಲಸ, ಅದರಲ್ಲೇ ಸ್ವಲ್ಪ ಬ್ಯುಸಿ ಆಗೋಗ್ತಾ ಇದ್ದೀನಿ. ಆ್ಯಂಡ್ ವೆಯ್ಟ್ ಅಂತೂ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ. ನೋಡಿದ್ರೆ ನಾನು 100+ ಆಗಿಬಿಟ್ಟಿದ್ದೀನಿ. ಲಾಸ್ಟ್ ವೀಕಲ್ಲಿ ನೋಡಿದಾಗ 98 ಇದ್ದೆ. ಅದು ಒನ್ ವೀಕ್ ಬ್ಯಾಕ್ ನೋಡಿದ್ದಾಗ 98 ಇದ್ದೆ. ಇವಾಗ ಐ ಥಿಂಕ್ಸು 100 ಕ್ರಾಸ್ ಡೆಫಿನೆಟಾಗಿ ಮಾಡಿರ್ತೀನಿ. ಸೊ ಈಗ ಜಸ್ಟ್ ರಿಲ್ಯಾಕ್ಸಲ್ಲಿ ರೆಸ್ಟ್ ಮೂಡಲ್ಲಿದ್ದೀನಿ. ಸೊ ಎಲ್ಲ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಜಾಸ್ತಿ ಮುಂಚೆ ರೆಗ್ಯುಲರಾಗಿ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಯಾವಾಗಲೂ ಸ್ವಲ್ಪ ಟಯರ್ಡೇ ಆಗ್ತಾ ಇರುತ್ತೆ, ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ. ಆ್ಯಂಡ್ ಗ್ಯಾಸ್ಟ್ರಿಕ್ ಬರ್ತಾ ಜಾಸ್ತಿ ಆಗ್ತಾಯಿದೆ. ತುಂಬ ನೀರು ಕುಡಿತಾ ಇದ್ರೂ ಕೂಡ ಯಾಕೋ ಸಮಾಧಾನ ಆಗ್ತಾಯಿಲ್ಲ, ತುಂಬಾ ಗ್ಯಾಸ್ಟ್ರಿಕ್ ಆಗಿ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ರು. ಫುಡ್ ಕೂಡ ಕಂಪ್ಲೀಟಾಗಿ ಸ್ಪೈಸ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಯಾರಾದರೂ ಈಗ ಪ್ರೆಗ್ನೆನ್ಸಿ 5 ಮಂತ್ಸ್ 6 ಮಂತ್ಸ್ ಅವ್ರು ಇದ್ರಿ ಅಂದರೆ, ಸೊ ನೀವು ಆದಷ್ಟು ಸ್ಪೈಸ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಆಯಿಲ್ನ ಮತ್ತು ಸ್ಪೈಸ್ನ ಅವಾಯ್ಡ್ ಮಾಡಿಬಿಡಿ. ಯಾಕಂದರೆ ಆಮೇಲೆ ಬರ್ತಾ ತುಂಬ ಜಾಸ್ತಿ ಆಗುತ್ತದು. ತುಂಬಾ ಕಷ್ಟ ಆಗುತ್ತೆ ಗ್ಯಾಸ್ಟ್ರಿಕ್ ಆಯಿತು ಅಂದರೆ, ನಿದ್ದೆನೇ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ಉರಿ ಬರುತ್ತೆ, ಕಷ್ಟ ಅಂತೂ ತುಂಬ ಆಗ್ತಾಯಿದೆ. ಸೊ ಕೆಲವೊಂದು ನಾನು ರಿಸರ್ಚ್ ಮಾಡಿದ ಪ್ರಕಾರ ಸಿಮ್ಟಮ್ಸ್ ಎಲ್ಲ ನನಗೆ ಹೇಗಿದೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಹೆಣ್ಮಗು ಸಿಮ್ಟಮ್ಸ್ ಇದೆ. ಸೊ ಯಾರ್ಯಾರು ಇದಕ್ಕೆ ಮುಂಚೆ ಹೆಣ್ಮಗು ಮಾಡ್ಕೊಂಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದರು. ಸೊ ಅದೊಂದು ಸಿಮ್ಟಮ್ಸ್ ಎಲ್ಲ ನನಗೆ ಬರ್ತಾ ಇರೋದು ನೋಡ್ತಾ ಇದ್ದರೆ, ಕೆಲವರು ಹೇಳ್ತಾರೆ ಹೆಣ್ಮಗು ಇತ್ತು ಅಂದರೆ ನಿಮಗೆ ಇಲ್ಲಿ ಉರಿ ಜಾಸ್ತಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಮಗುನಲ್ಲಿ ಹೇರ್ ತುಂಬ ಇತ್ತು ಅಂದರೆ ಅದು ಕೂಡ ಇಲ್ಲಿ ಉರಿ ಬರುತ್ತೆ ಅಂತ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ನನಗೆ ಆದಮೇಲೆ ಯಾವ ಮಗು ಆಗಿದೆ ಆ್ಯಂಡ್ ನನ್ನ ಸಿಮ್ಟಮ್ಸು ಹೆಣ್ಮಗುದೇನಾ ಅಥವಾ ಗಂಡ್ಮಗುದೇನಾ ಅಂತ ನಂಗೆ ಆದಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಒಂದಷ್ಟು ವೀಡಿಯೋಸ್ ರಿಸರ್ಚ್ ಮಾಡಿದ ಪ್ರಕಾರ ನನಗೆ ಆಲ್ಮೋಸ್ಟ್ 99% ಬಂದಿದ್ದೆ ಹೆಣ್ಮಗು ಅಂತ. ಆ್ಯಂಡ್ ನಾನು ನೋಡಿದವ್ರು ಎಲ್ಲರೂ ಹೆಣ್ಮಗು ಅಂತಲೇ ಹೇಳ್ತಾಯಿದ್ರು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನಗೆ ಇಂಥ ಮಗುನೇ ಬೇಕು ಅಂತ ಏನೂ ಇಲ್ಲ, ನಂಗೆ ಯಾವ ಮಗು ಆದರೂ ಓಕೆ, ಒಟ್ನಲ್ಲಿ ಒಂದು ಮಗು ಬೇಕು ಅನ್ನೋದಿತ್ತು. ಸೊ ಅದರಿಂದ ಇವಾಗ ನನಗೆ ನೆಕ್ಸ್ಟ್ ಮಂತು January 9ಗೆ ಡೇಟ್ ಕೊಟ್ಟಿದ್ದಾರೆ. ಸುಮಾರು ಜನ ಕೇಳ್ತಾ ಇದ್ರಿ ಮಗು ಆಯಿತಾ, ಏನು ಮಗು ಅಂತ. ನನಗಿನ್ನೂ ಆಗಿಲ್ಲ, ಆಗುತ್ತೆ ಇಷ್ಟರಲ್ಲೇ. ನಾನಿನ್ನೂ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಲ್ಲ, ಅಷ್ಟು ಲೇಝಿ ಆಗಿಬಿಟ್ಟಿದ್ದೀನಿ. ಈಗ ಬ್ಯಾಗ್ ಪ್ಯಾಕಿಂಗ್ ನಾನು ಏನೇನು ಪ್ಯಾಕ್ ಮಾಡ್ತೀನಿ, ಯಾವ್ಯಾವ ರೀತಿ ಪ್ರಿಪೇರ್ ಆಗ್ತೀನಿ ಅನ್ನೋದು ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ಇನ್ನೊಂದು ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಸೀಮಂತದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಸೀಮಂತದ್ದು ಸ್ವಲ್ಪ ಸ್ಪೆಷಲ್ ಏನಕ್ಕೆ ಆಯಿತು ಅಂದರೆ, ಸೀಮಂತದ್ದು ಏನಕ್ಕೆ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನಂಗೆ ಆ್ಯಕ್ಚುಲಿ ಸೀಮಂತ ಮಾಡೋ ಪ್ಲ್ಯಾನೇ ಇರಲಿಲ್ಲ. ನಮ್ಮ ಅತ್ತೆ ಮನೆ ಕಡೆ ಸೀಮಂತ ಮಾಡೋದೇ ಇಲ್ಲ, ಅವ್ರ ಕಡೆ ಪದ್ಧತಿನೇ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಅಂದ್ಕೊಂಡಿದ್ದೆ 7 ಮಂತ್ಸಲ್ಲಿ ಏನಾದ್ರು ಮಾಡ್ತಾರೇನೋ ಅಂತ, ಬಟ್ ಆಗಲಿಲ್ಲ. ಆ್ಯಂಡ್ ಇನ್ನು ಆವಾಗಲೇ ಹೇಳಿದರು ನನಗೆ 3 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಗಲೇ ಹೇಳಿದರು ನಮ್ಮ ಕಡೆ ಪದ್ಧತಿ ಇಲ್ಲ ಅಂತ. ನಾನು ಹೋಪ್ಸ್ ಕಳ್ಕೊಂಡಿದ್ದೆ, ಪದ್ಧತಿನೇ ಇಲ್ಲ ಅಂದಮೇಲೆ ಮಾಡಲ್ಲ ಬಿಡು ಇನ್ನೇನು ಅಂತ, ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳೋದು ಬೇಡ ಅಂತ. ಬಟ್ ಸಮ್ ಮಿರಾಕಲ್ಸ್ ಹ್ಯಾಪೆಂಡ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅತ್ತೆ ಏನೇನೇನೋ ಸರ್ಕಸ್ ಮಾಡಿ, ಅವ್ರು ಮಾಡದೇ ಇದ್ದರೂ ಬೇರೆ ಯಾರ ಕೈಯಲ್ಲಿ ಮಾಡಿಸ್ಬೋದು ಅಂತೆಲ್ಲ ಯೋಚನೆ ಮಾಡಿ, ಸೊ ನಮ್ಮ ತಾಯಿ ಮನೆ ಕಡೆ ಎಲ್ಲ ಅಪ್ರೋಚ್ ಮಾಡಿ, ಸೊ ನಮ್ಮ ತಾಯಿ ಮನೆ ಕಡೆಯಿಂದ ಸೀಮಂತ ಮಾಡಿಸಿದ್ರು.
ಸೊ ಖುಷಿ ಆಯಿತು ನನಗೆ. ಪ್ರತಿ ಹೆಣ್ಮಕ್ಳಿಗೂ ಅದೊಂದು ಆಸೆ ಇರುತ್ತೆ, ಸೀಮಂತ ಆಗಬೇಕು. ಬಟ್ ಫೈನಲಿ ಆಯಿತು. ನಂಗೆ ತುಂಬ ಖುಷಿ ಇದೆ. ನನ್ನ ಸೀಮಂತದ ಮೆಹಂದಿ ಹೇಗೆ ಕಾಣಿಸ್ತಿದೆ ಈಗ. ಸ್ವಲ್ಪ ಡೇ ಬೈ ಡೇ ಕಲರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಕ್ಸಿದ ದಿನ ಅಷ್ಟು ಕಡಿಮೆ ಇತ್ತು, ನೆಕ್ಸ್ಟ್ ಡೇ ಸೀಮಂತ ಟೈಮಲ್ಲಿ ತುಂಬ ಚೆನ್ನಾಗಿ ಕಲರ್ ಬಂತು. ಸೊ ಇವಾಗ ಸ್ವಲ್ಪ ನೀರಲ್ಲೆಲ್ಲ ಕೆಲಸ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ. ನನಗಂತೂ ತುಂಬ ಖುಷಿಯಾಗಿದೆ. ಮುಖ ಎಲ್ಲ ಊದ್ಕೊಂಬಿಟ್ಟಿದೆ ಅಲ್ಲ, ತುಂಬ ಓವರ್ ವೆಯ್ಟ್ ಆಗಿದ್ದೀನಲ್ಲ, ಸೊ ಅದಕ್ಕೆ ಮುಖ ಎಲ್ಲ ಊದಿದೆ, ಕೈಗಳೆಲ್ಲ ಊದ್ಬಿಟ್ಟಿದೆ. ತುಂಬಾ ನೋವು ಬರ್ತಾ ಇದೆ. ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನಪ್ಪ ಅಂದರೆ, ನೀವೇನಾದರೂ 5 ಮಂತ್ಸ್ ಅಥವಾ 6 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದರೆ ನಿಮಗೆ ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ಅನಿಸಿದ್ರೆ ಕೈಗಳಲ್ಲಿ ಏನಾದರೂ ರಿಂಗ್ಸ್ ಇತ್ತು ಅಂದರೆ ಪ್ಲೀಸ್ ತೆಗೆದುಬಿಡಿ. ಯಾಕಂದರೆ ಆಮೇಲೆ ತೆಗಿಯೋದು ತುಂಬಾ ಕಷ್ಟ. ನಾನು ಅದೊಂದು ಮಿಸ್ಟೇಕ್ ಮಾಡಿಕೊಂಡೆ, ರಿಂಗ್ ತೆಗೀಲಿಲ್ಲ. ಆದ್ದರಿಂದ ನನಗಿಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು. ಫಿಂಗರ್ ಬರ್ತಾ ಬರ್ತಾ ತುಂಬ ದಪ್ಪ ಆಗಿದ್ದರಿಂದ ಅದು ರಿಂಗ್ ಒಳಗಡೆನೇ ಆ ಕಂಪ್ಲೀಟ್ ಸ್ಕಿನ್ನನ್ನು ಈಗ ನಾನು ಮೆಹಂದಿ ಹಾಕಿರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ತುಂಬ ಪ್ರಾಬ್ಲಮ್ ಆಯಿತು. ಆ ರಿಂಗ್ ತೆಗಿಲೇಬೇಕಾಯಿತು. ಅಷ್ಟು ಪೇನ್ ಆಗಿ ಇಲ್ಲೆಲ್ಲ ಫುಲ್ ಗಾಯ ಆಗಿ ಊದ್ಕೊಂಡ್ಬಿಟ್ಟಿತ್ತು. ಸೊ ಅದೊಂದು ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ. ಸೊ ಆದ್ದರಿಂದ ನೀವು 5 ಮಂತ್ಸು ಮ್ಯಾಕ್ಸಿಮಮ್ 6 ಮಂತ್ಸಲ್ಲಿ ಇದ್ದಾಗ ತೆಗೆದುಬಿಡಿ. ಜ್ಯುವೆಲ್ಸು, ಇಯರಿಂಗ್ಸು, ಚೈನೆಲ್ಲ ಆಮೇಲೆ ತಗೋಬೋದು. ಎಸ್ಪೆಷಲಿ ರಿಂಗ್ಸ್ ಏನಾದ್ರು ಇತ್ತಂದರೆ ಪ್ಲೀಸ್ ಆನ್ ಟೈಮ್ ತೆಗೆದುಬಿಡಿ. ನನಗೆ 8ನೇ ತಿಂಗಳಲ್ಲಿ ರಿಮೂವ್ ಮಾಡಬೇಕಾಗಿ ಬಂತು. ಕೆಲವೊಂದು ಸತಿ ಲೇಬರ್ ವಾರ್ಡ್ಗೆ ಹೋದಾಗ ಅಲ್ಲಿ ಜ್ಯುವೆಲ್ಸ್ ಎಲ್ಲ ತೆಗೀರಿ ಅಂತಾರೆ. ಆನ್ ಟೈಮಲ್ಲಿ ತೆಗೆಯೋದು ತುಂಬ ಕಷ್ಟದ ಕೆಲಸ. ಸೊ ಅದರಿಂದ ಮನೆಯಲ್ಲಿ ನೀವು ಚೆನ್ನಾಗಿದ್ದಾಗಲೇ ತೆಗೆದುಬಿಡಿ, ತುಂಬಾ ಒಳ್ಳೆಯದು. ನನಗೆ ರಿಂಗ್ ತೆಗೆದ ಮೇಲೆ ಇಲ್ಲಿ ಕೈಯಲ್ಲಿ ಏನಿದೆ ಅದು ಸ್ವಲ್ಪ ಗಾಯ ಆಗಿ ತುಂಬಾ ಪ್ರಾಬ್ಲಮ್ ಆಯಿತು. ಈ ಫಿಂಗರ್ ನನಗೆ ತುಂಬಾ ನೋವು ಕೊಡ್ತು. ಸೊ ರಿಂಗ್ ತೆಗಿಯೋದಕ್ಕೆ ಒಂದು 1/2 hour ಕಷ್ಟಪಟ್ಟರು ನನ್ನ ಹಸ್ಬೆಂಡು. ಅಷ್ಟು ಸರ್ಕಸ್ಸು, ಅಷ್ಟು ಪೇನು, ಒಂದು ಹೇಳೋಕ್ಕಾಗಲ್ಲ, ಅಷ್ಟು ನೋವಿತ್ತು. ಸೊ ಆದಷ್ಟು ರಿಮೂವ್ ಮಾಡಿಬಿಡಿ, ಸೇಫರ್ ಸೈಡು ಒಳ್ಳೆಯದಕ್ಕೆ. ನನಗೆ ತುಂಬಾ ಇಟ್ಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾನು ಸಣ್ಣ ಆಗೋವರೆಗೂ ಯಾವುದೇ ರೀತಿ ರಿಂಗ್ಸ್ ಇನ್ನು ಕೈಗಳಿಗೆ ಹಾಕಲ್ಲ, ಅಷ್ಟು ಆಗೋದು ಇಲ್ಲ ಬಿಡಿ. ಆ್ಯಂಡ್ ಕೈಗಳೆಲ್ಲ ದಪ್ಪ ಇರೋದ್ರಿಂದ ದೊಡ್ಡ ಸೈಜ್ ಬಳೆಗಳು ಹಾಕಬೇಕಾಯ್ತು. ಸೀಮಂತ ಮುಗ್ದಿದ ತಕ್ಷಣ ಬಳೆಗಳನ್ನ ತೆಗೆದುಬಿಟ್ಟೆ. ಯಾಕಂದರೆ ಮ್ಯಾಕ್ಸಿಮಮ್ 2.8 ಸೈಜ್ ಬ್ಯಾಂಗಲ್ಲು. ನಾನು ಮುಂಚೆ ಆಗ್ತಾ ಇದ್ದಿದ್ದು 2.6. ಸೊ 2.6 ಅಂತೂ ಆಗ್ತಾನೇ ಇರಲಿಲ್ಲ. 2.8, 3ಗೆಲ್ಲ ಹೋದ್ವಿ. ಸೊ 3 ಕೂಡ ನನ್ನ ಕೈಗೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೀಮಂತಕ್ಕೆ ನಾನು ಕಂಡೀಷ್ನರೆಲ್ಲ ಅಪ್ಲೈ ಮಾಡಿ ಆಯಿಲ್ ಹಾಕಿ ಕಷ್ಟಪಟ್ಟು ಬ್ಯಾಂಗಲ್ ಹಾಕಿದ್ದೆ. ಅದಾದಮೇಲೆ ಮುಗ್ದಿದ್ದು ಕಂಪ್ಲೀಟಾಗಿ ತೆಗೆದುಬಿಟ್ಟೆ. ಯಾಕಂದರೆ ಡೇ ಬೈ ಡೇ ಇನ್ನು ನಮಗೇನು ಕಡಿಮೆ ಟೈಮ್ ಇರುತ್ತಲ್ಲ, ನಾವು ಇನ್ನೂ ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ. ಆನ್ ಟೈಮಲ್ಲಿ ಬಳೆಗಳನ್ನ ಹೊಡೆಯೋದು ಚೆನ್ನಾಗಿರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಜ್ಯುವೆಲ್ಸ್ ಲೆಸ್ ಆಗಿದ್ದರೆ ತುಂಬಾ ಒಳ್ಳೆಯದು. ಸೇಫರ್ ಸೈಡ್ ಇದೊಂದು ಬ್ರೇಸ್ಲೆಟ್ ಹಾಕಿದ್ದೀನಿ, ಇದು ಈಸಿ ರಿಮೂವಬಲ್ಲು. ಸೊ ನೀವು ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ತೆಗಿಯೋರೆ ಆ ಸ್ಟೇಜಿಗೆ ಹೋಗಬೇಡಿ. ನಾನು ಮಾಡಿದ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬೇಡಿ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ. ಇದು ನಾನು ನನ್ನ ಸೀಮಂತಕ್ಕೆ ಹಾಕ್ಕೊಂಡಿದ್ದಂಥ ಬ್ಲೌಸ್. ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದ್ರದ್ದು ವರ್ಕ್ ನಾನೇ ಮಾಡ್ಕೊಂಡಿದ್ದು. ಬ್ಲೌಸ್ ಕಂಪ್ಲೀಟ್ ಪ್ಲೇನ್ ಇತ್ತು. ಸೊ ಇಲ್ಲಿದೆ ನೋಡಿ, ಈ ಥರ ಕಂಪ್ಲೀಟಾಗಿ ಪ್ಲೇನ್ ಇತ್ತು. ಬಟ್ ನನಗೆ ಫಸ್ಟ್ ಸೀಮಂತ, ಫಸ್ಟ್ ಬೇಬಿ, ಅದೊಂದು ಸ್ವಲ್ಪ ಸ್ಪೆಷಲ್ ಮೆಮೊರಿ ಆಗಿರಲಿ ಅಂತ ನಾನೇನು ಮಾಡಿದೆ, ಸ್ವಲ್ಪ ವರ್ಕ್ ಏನಾದರೂ ಮಾಡೋಣ ಅಂತ ಮಾಡಿದೆ. ಇದನ್ನು ಹೇಗೆ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಒಂದು ವ್ಲಾಗ್ ಶೇರ್ ಮಾಡ್ತೀನಿ. ನನ್ನ ಬ್ಲೌಸು, ನನ್ನ ಒಂದು ಬೇಬಿ ಶವರ್ಗೆ ಅಂತ ನಾನೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಾನೇ ಕುತ್ಕೊಂಡು ರೆಡಿ ಮಾಡ್ಕೊಂಡಿದ್ದಂಥ ಬ್ಲೌಸ್ ಇದು. ಇದ್ರದ್ದು ಕಂಪ್ಲೀಟ್ ಒಂದು ವಿಡಿಯೋ ನನ್ನ ಸೀಮಂತ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಹೇಗಿದೆ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಸೀಮಂತದ ಸೀರೆ ತೋರಿಸ್ತೀನಿ. ಇದು ನನ್ನ ಸೀಮಂತದ ಸೀರೆ, ಗ್ರೀನ್ ಕಲರು, ಬಾಟಲ್ ಗ್ರೀನ್ ಇದು. ಅದಕ್ಕೆ ವಿತ್ ಪಿಂಕ್ ಕಲರ್ ಬಾರ್ಡರು ಆ್ಯಂಡ್ ಪಲ್ಲು ಬಂದಿದೆ. ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ತುಂಬ ಜನ ಸ್ಯಾರಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮ್ಮ ಅತ್ತೆ ಮನೆ ಕಡೆ ಗ್ರೀನೇ ಉಡಬೇಕು ಅಂತ ರೂಲ್ಸ್ ಇತ್ತು. ಸೊ ಅದರಿಂದ ನಂಗೆ ಗ್ರೀನ್ ಮುಂಚೆಯಿಂದನೂ ತುಂಬ ಇಷ್ಟ ಇತ್ತು. ಆದರೆ ನಾನು ವೆಡ್ಡಿಂಗ್ ರಿಸೆಪ್ಷನಲ್ಲೂ ನಾನು ಗ್ರೀನೇ ಹಾಕಿದ್ರಿಂದ ಅದು ಗ್ರೀನ್ ವಿತ್ ಮೆರೂನ್ ಕಾಂಬಿನೇಷನ್ ವೇರ್ ಮಾಡಿದ್ದೆ. ಸೊ ಈ ಸತಿ ಗ್ರೀನೇ ಹಾಕಬೇಕು ಅಂದಾಗ ತುಂಬ ಒಂದು 5 days ನಾನು ಸ್ಯಾರಿ ಶಾಪಿಂಗ್ ಹೋಗಿದ್ದೀನಿ. ಯಾವುದು ಸ್ಯಾರಿ ತೊಗೊಳ್ಳಿ, ಯಾವ ಕಲರ್ ತೊಗೊಳ್ಳಿ, ಅದಕ್ಕೆ ಯಾವ ಕಾಂಟ್ರಾಸ್ಟ್ ತೊಗೊಳ್ಳಿ ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು. ಸೊ ಗ್ರೀನಲ್ಲಿ ಯಾವ್ದು ತೊಗೊಳ್ಳಿ, ಯಾವ್ದು ಹಾಕಲಿ ಅಂತ ನೋಡಿ. ಹೀಗೆ ಇಲ್ಲಿದೆ ನೋಡಿ ಈ ಫೋಟೋ. ಸೊ ಇದು ನನ್ನ ಸೀಮಂತದ ಫೋಟೋ.
ಇದೇ ಸ್ಯಾರಿ ಅದು. ತುಂಬ ಚೆನ್ನಾಗಿದೆ ಸ್ಯಾರಿ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು ಕಂಚಿ ಸಿಲ್ಕ್ ಅನಿಸುತ್ತೆ. ಎಕ್ಸಾಕ್ಟಾಗಿ ಯಾವುದು ಸಿಲ್ಕ್ ಅಂತ ನಂಗೆ ಗೊತ್ತಿಲ್ಲ. ಇದು ಹೇಳಿದ್ರು ಮರ್ತೋಯ್ತು. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಆ್ಯಂಡ್ ಇದ್ರ ಬೆಲೆ 11,000 ರೂಪಾಯಿ. ಆಮೇಲೆ ಪ್ರೈಸ್ ಕೇಳಿ ಅಯ್ಯೋ 11,000 ರೂಪಾಯಿ ಒಂದು ಸೀರೆಗೆ ಹಾಕ್ಬೇಕಾ ಅಂತ ತುಂಬ ಡಿಸ್ಟರ್ಬ್ ಆಯಿತು. ಇಲ್ಲ ಬೇಡ, ಇನ್ನು ಸ್ವಲ್ಪ ಕಡಿಮೆದು ಯಾವುದಾದ್ರೂ ನೋಡೋಣ ಅಂದ್ಕೊಂಡೆ. ಆದರೆ ಈ ಸೀರೆ ಯಾಕೋ ನನಗೆ ಬಿಡೋಕ್ಕೆ ಮನಸ್ಸಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಇಷ್ಟ ಆಗಿತ್ತಂದರೆ ತೊಗೊಂಬಿಡು, ಕಾಂಪ್ರಮೈಸ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಸೊ ಓಕೆ ಅಂತ ಇದೊಂದು ತೊಗೊಂಡಿದ್ದೀನಿ. ಡ್ರೈ ಕ್ಲೀನ್ ಕೊಡಬೇಕು. ಸೊ ಕೊಡೋಕ್ಕೆ ಮುಂಚೆ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಡ್ರೈ ಕ್ಲೀನ್ ಕಳಿಸ್ತಾ ಇದ್ದೀನಿ ಸ್ಯಾರಿನ. ಸೊ ಕಳ್ಸೋಕ್ಕೆ ಮುಂಚೆ ಅದು ಮತ್ತೆ ಫೋಲ್ಡಿಂಗ್ ಆಗಿ ಬಂತು ಅಂದರೆ ತೆಗಿಯೋದೆಲ್ಲ ಚೆನ್ನಾಗಿರಲ್ಲ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಸೀಮಂತದ ಸ್ಯಾರಿ. ಆ್ಯಂಡ್ ತುಂಬ ಸಾಫ್ಟು, ತುಂಬ ಚೆನ್ನಾಗಿತ್ತು. ಇದೊಂಥರ ಚೆಕ್ಸ್ ಇರೋದ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ತುಂಬ ಇಷ್ಟ ಆಯಿತು ನನಗೆ. ಇಟ್ಸ್ ಮೈ ಫೇವ್ರೆಟ್ ಸ್ಯಾರಿ ಇದು. ಯಾಕಂದರೆ ಇದು ನನ್ನ ಫಸ್ಟ್ ಬೇಬಿ ಶವರ್ ಸ್ಯಾರಿ ಅಲ್ಲ. ಸೊ ಅದಕ್ಕೆ ನನಗೆ ಇದು ಸ್ಯಾರಿ ತುಂಬ ಇಷ್ಟ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ನಾನೇ ರೆಡಿ ಮಾಡ್ಕೊಂಡಿದ್ದು. ತುಂಬ ಕಡಿಮೆ ಇನ್ವೆಸ್ಟ್ಮೆಂಟು. ಇದಿಷ್ಟು ನಾನು ಬ್ಲೌಸ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಖರ್ಚು ಮಾಡಿದ್ದು 500 ರೂಪಾಯಿ. ಅದ್ರ ಟೈಮ್ ಸ್ಪೆಂಡ್ ಮಾಡಿದೆ. ಅದಂತೂ ಒಂದು 5 ಡೇಸ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಮಧ್ಯದಲ್ಲಿ ತುಂಬ ಹೊತ್ತು ಕುತ್ಕೊಳ್ಳೋಕ್ಕಾಗದೇ ಇರೋದ್ರಿಂದ 2 to 3 hours ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಆ ಥರನೇ ರೆಡಿ ಮಾಡ್ಕೊಂಡಿದ್ದು ಬ್ಲೌಸ್ ಇದು. ತುಂಬ ಇಷ್ಟ ಆಯಿತು ನನಗೆ. ಇಟ್ಸ್ ಆಲ್ ಟೈಮ್ ಫೇವ್ರೆಟ್ ಬ್ಲೌಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾನು ಇದನ್ನು ಓಪನ್ ಇಡಿಸ್ದೆ. ಏನಕ್ಕೆ ಓಪನ್ ಇಡಿಸ್ದೆ ಅಂದರೆ, ಈಗ ದಪ್ಪ ಆಗೋಗ್ತಿದ್ದೀವಿ, ತುಂಬ ದಪ್ಪ ಆಗ್ತಾಯಿದ್ದೀವಿ. ಸೊ ಬಟನ್ ಇಡಿಸಿದ್ವಿ ಅಂದರೆ ಅಲ್ಲಿ ಹೊಲಿಗೆ ಬಿಚ್ಚಬೇಕು, ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಅದನ್ನು ಮತ್ತೆ ಸ್ಟಿಚ್ ಮಾಡಿಸೋದು ಕೂಡ ತಲೆನೋವು ಕೆಲಸ. ಆರ್ಡ್ರ್ ಮಾಡೋ ಕೆಲಸ ಎಲ್ಲ ಮಾಡೋದು ಬೇಡ ಅಂತ ನಾನೇನು ಮಾಡಿದೆ, ಹಿಂದೆಗಡೆ ಲೇಸ್ ಕಟ್ಸೋಕ್ಕೆ ಹೇಳಿದೆ. ಅದರಿಂದ ನಾವು ಮುಂದೆ ಇನ್ ಫ್ಯೂಚರಲ್ಲಿ ಕೂಡ ಟೈಟ್ ಮಾಡ್ಕೋಬೋದು. ಬೇಕಂದರೆ ಒಂದು ಸ್ಟಿಚ್ನ ಒಳಗಡೆ ಕೈಯಿಂದನೇ ಹಾಕ್ಕೋಬೋದು. ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಎಕ್ಸ್ಪೆನ್ಸಿವ್ ಅಂತ ಏನು ಅನಿಸಿಲ್ಲ. 500 ರೂಪೀಸ್ ಖರ್ಚು ಮಾಡಿದೆ. 500 ರೂಪೀಸ್ಗೆ ತುಂಬ ಚೆನ್ನಾಗಿ ಕೆಲಸ ನಾನೇ ಮಾಡಿಕೊಂಡೆ. ಸೊ ಹೇಗೆ ಅನ್ನಿಸ್ತಿದೆ ಬ್ಲೌಸು, ಸ್ಯಾರಿ ಎಲ್ಲ ಹೇಳಿ. ಮುಂಚೆ ಎಲ್ಲ ಹೊಟ್ಟೆ ತುಂಬ ಮೇಲಿತ್ತು. ಈಗ ಬರ್ತಾ ಕೆಳಗೆ ಇಳಿದಿದೆ. ಸೊ ನೀವು ನೋಡ್ಬೋದು. ಇನ್ನೊಂದು 10-15 ಡೇಸಲ್ಲಿ ಇನ್ನೂ ಕೆಳಗೆ ಇಳಿಯುತ್ತಂತೆ ನಮ್ಮ ಅತ್ತೆ ಹೇಳ್ತಾಯಿದ್ರು. ಟ್ರಸ್ಟ್ ಮೀ, ತುಂಬ ಭಾರವಾಗಿರೋ ಹೊಟ್ಟೆ ಎತ್ಕೊಂಡು ಓಡಾಡೋದು ಭಾರಿ ಕಷ್ಟ. ಆ್ಯಂಡ್ ಡ್ರೆಸ್ಗಳಂತೂ ಯಾವುದೂ ಆಗ್ತಾಯಿಲ್ಲ. ಫಸ್ಟ್ XLಲ್ಲಿದ್ದೆ, ಆಮೇಲೆ XXLಗೆ ಬಂದೆ, ಇವಾಗ XXLಗೆ ಹೋಗಿದ್ದೀನಿ. ಇದು ಕೂಡ ನನಗೆ ಟೈಟ್ ಆಗಿರೋ ಥರ ಫೀಲ್ ಆಗ್ತಿದೆ. ಸೊ XXLಗೆ ಹೋಗಿದ್ದೀನಿ. ಸದ್ಯಕ್ಕೆ XXLಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಂಗೆ ಡೆಲಿವರ್ ಆಗಿಬಿಡಲಿ. 4-5 XL ಎಲ್ಲ ಸೀರಿಯಸ್ಲಿ ಕಾಂಟ್. ಜಾಸ್ತಿ ಹೊತ್ತು ಕೂತಿರೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ, ಮಲ್ಗೋದಂತೂ ಆಗೋದೇ ಇಲ್ಲ. ತುಂಬ ಮೂಮೆಂಟ್ಸ್ ಮಾಡ್ತಿರತ್ತೆ. ಇದು ನನ್ನ ಬೇಬಿ ಏನಿದೆ, ಇದು ಟೋಟಲಿ ಅಪ್ಪನ ಮಗಳೋ ಮಗನೋ ನಂಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಮಗಳು ಅಂತ. ಯಾಕಂದರೆ ನನ್ನ ಹಸ್ಬೆಂಡ್ ಇದ್ದಾಗ ತುಂಬಾ ಮೂಮೆಂಟ್ಸ್ ಮಾಡುತ್ತೆ, ಚಿಕ್ಕಪುಟ್ಟೆ ಮೂಮೆಂಟ್ಸು. ಅವ್ರ ವಾಯ್ಸ್ ಕೇಳಿದ್ರೆ ಸಾಕು ಸ್ಟಾರ್ಟ್ ಆಗಿಬಿಡುತ್ತೆ. ಅದರ್ವೈಸ್ ನಾನು ಮನೆಯಲ್ಲಿ ಒಬ್ಬಳೇ ಇದ್ದು ನಾನು ಏನೇ ಮಾತಾಡಿದ್ರು ರಿಯಾಕ್ಟೇ ಮಾಡಲ್ಲ. ಇನ್ನೇನು ಅವರಪ್ಪ ಬರ್ತಾರೆ. ಅವರಪ್ಪ ಇರೋವರೆಗೂ ಫುಲ್ ಆರಾಮಾಗಿ ಮೂಮೆಂಟ್ಸ್ ಎಲ್ಲ ಮಾಡಿಕೊಂಡು ರಿಯಾಕ್ಟ್ ಮಾಡುತ್ತೆ. ಅವರಪ್ಪ ಏನೇ ಮಾತಾಡಿದ್ರು ರಿಯಾಕ್ಟ್ ಮಾಡುತ್ತೆ. ಸೊ ನಂಗೆ ರಿಯಾಕ್ಟೇ ಮಾಡಲ್ಲ. ಸೊ ನನ್ನ ಪ್ರಕಾರ ಇದು ಅಪ್ಪನ ಮಗಳೇ ಅಂತಲೇ ಅಂದ್ಕೊಂಡಿದ್ದೀನಿ. ನೈಟಲ್ಲಂತೂ ತುಂಬ ಕಷ್ಟ ಆಗ್ತಿದೆ ಮಲ್ಕೊಳ್ಳೋದಕ್ಕೆ, ಆಗ್ತಾನೇ ಇಲ್ಲ. ನನಗೆ ನೋಡಿ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಬಂದುಬಿಟ್ಟಿದೆ. ನಿದ್ದೆ ಇಲ್ದಿರೇ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ತುಂಬ ಕಷ್ಟ ಆಗುತ್ತೆ. ಸೊ ಇದೆಲ್ಲ ನನ್ನ ಒಂದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸು. ಸೊ ಇದೆಲ್ಲ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 15 ಡೇಸ್ ಆಗೋಯ್ತು ಅಂದರೆ ನಾನು ಫುಲ್ಲು ಫ್ರೀ ಆಗಿಬಿಡ್ತೀನಿ, ಆರಾಮಾಗಿರ್ತೀನಿ. ಸೊ ಈ ಒಳಗಡೆ ಒಂದು ಜೀವ ಇದೆ, ಹುಷಾರಾಗಿ ನೋಡ್ಕೋಬೇಕು, ನಾನು ಹುಷಾರಾಗಿರಬೇಕು ಅನ್ನೋ ಇದು ಸ್ವಲ್ಪ ಟೆನ್ಷನ್ ಏನಿದೆ ಸ್ವಲ್ಪ ರಿಲೀಫ್ ಆಗುತ್ತೆ. ಒಂದು ಸತಿ ಡೆಲಿವರಿ ಆದಮೇಲೆ ನಾರ್ಮಲ್ ಆಗ್ತೀನಿ. ಸೊ ಈಗಲೂ ತುಂಬ ಸುಸ್ತಾಗ್ತಿದೆ, ನನಗೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಿಲ್ಲ. ಸಿಗ್ತೀನಿ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ. ಸೊ ಇಷ್ಟು ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೂ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಯೂಟ್ಯೂಬಲ್ಲಿ ನಾನು ರೆಗ್ಯುಲರಾಗಿ ನನಗೆ ಕಮೆಂಟ್ಸ್ಗಳು ಕೆಲವೊಂದು ಹೊಸದು ಬರ್ತಿದ್ದಂಗೆ ಹಳೇದು ಹೊರಟೋಗುತ್ತೆ. ಎಲ್ಲ ಮೆಸೇಜಸ್ಗಳು ಕಾಣೋದಿಲ್ಲ, ಕಮೆಂಟ್ಸ್ಗಳು ಯಾವುದೂ ಕಾಣೋದಿಲ್ಲ. ಸೊ ಆದ್ದರಿಂದ ಏನೇ ಡೌಟ್ಸ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲೇ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ನಾನು ನಿಮಗೆ. ಅಷ್ಟರಲ್ಲೇ ನನ್ನ ನೆಕ್ಸ್ಟ್ ಬ್ಯಾಗ್ ಪ್ಯಾಕಿಂಗ್ ಇರ್ಬೋದು, ನನ್ನ ಒಂದು ಸೀಮಂತದ ವ್ಲಾಗ್ ಇರ್ಬೋದು, ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗಳ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತುಂಬ ಶಾರ್ಟ್ ಪೀರಿಯಡಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ.
ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕನ್ಸೀವ್ ಆಗಿದ್ದೀರಾ ಆಗಿರಿ, ಊಟ ಚೆನ್ನಾಗಿ ಮಾಡಿ, ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿ, ಲೈಟಾಗಿ ಮಾಡಿ, ತುಂಬ ಓವರಾಗಿ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಜಸ್ಟ್ ಹೇಳೋದು ಒಂದೇ ಮಾತು, ಪಾಸಿಟಿವ್ ಆಗಿರಿ. ಎಲ್ಲ ಆಗುತ್ತೆ, ಪಾಸಿಟಿವ್ ಆಗಿರಿ. ಮೈಂಡ್ಗೆ ಸ್ಟ್ರೆಸ್ ಮಾಡ್ಕೋಬೇಡಿ. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆಗಿಲ್ವಲ್ಲ ಅನ್ನೋದನ್ನು ಬಿಟ್ಬಿಡಿ. ಆಗುತ್ತೆ ಅಂದ್ಕೊಂಡಿರಿ, ಖಂಡಿತವಾಗ್ಲೂ ಆಗುತ್ತೆ. ನನಗಂತೂ ನಂಬಿಕೆ ಇದೆ, ನಂಗೆ ನಂಬಿಕೆ ಇತ್ತು. ನಾನು ಓವರ್ ಸ್ಟ್ರೆಸ್ ಯಾವತ್ತೂ ಮಾಡ್ಕೊಂಡಿಲ್ಲ. ಸೊ ನೀವು ಓವರ್ ಸ್ಟ್ರೆಸ್ ಮಾಡ್ಕೋಬೇಡಿ, ಕೂಲಾಗಿರಿ, ಕಾಮಾಗಿರಿ, ಎಲ್ಲ ಆಗುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.